ಸ್ವಲ್ಪ ಕೈ ತೆಗಿತಾರೆ. ಪರಿಸ್ಥಿತಿ ಗಂಭೀರ ಅದ. ಈಗ ಗಿಡಗಳು ಪದೇ ಪದೇ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಆಫೀಸರ್ ಅದಾರ ವಾಡಿಗೆ ಮಹಾನಗರ ಪಾಲಿಕೆ ಪದೇ ಪದೇ ಹೇಳ್ತೀವಿ. ಓರಣ್ಣವ್ರಿಗೆ ಹೇಳ್ತೀವಿ, ಕಮಿಷನರ್ಗೆ ಹೇಳ್ತೀವಿ. ಆಯ್ತು ಹೇಳ್ತೀನಿ ಇಲ್ಲಿ ಕೇಳಿ ಬಿಡ್ತಾರೆ. ಯಾಕೆ ನಾನು ಆಯ್ತು ಒಂದು ಕಣ್ಣ ಬ್ಯಾನಿ ಒಂದು ಕಣ್ಣ ಸೋಣ ಇದಕ್ಕೆ ಈ ಜಾಗ ಪಡ್ಕೋಬೇಕಾ ಭಾಳ ಶ್ರಮ ಪಟ್ಟಿದ್ದೀವಿ ಸರ್. ಪೂರ್ತಿ ನಾವು ಅವಶ್ಯಕತೆ ಇಲ್ಲ, ಗಾರ್ಡನ್ ಮಾಡೋದು ದೊಡ್ಡದಲ್ಲ, ಅದು ಮುಂದೆ ಮಾಡೋದು ಸರ್. ನಮ್ಮ ಜಿಲ್ಲಾಡಳಿತ ಇದ್ದೇ ಇರ್ತದೆ, ಅದು ಇದ್ದೇ ಇರ್ತೈತಿ ಮಾಡ್ತೈತಿ. ಕಂಬ ತೆಗಿಬೇಕು, ಮಾಡ್ಬೇಕು ಸರ್. ಆಮೇಲೆ ಇದ್ರ ದುಡ್ಡು ಭಾಳ ಇತ್ತು ಸರ್. ಆ ದುಡ್ಡು ಇಲ್ಲಿ 5 ಫೂಟ್ ಗಾಡಿ ತಗೊಂಡು ಇದು ತಂತಿ ಹಾಕ್ತೀನಿ ಅಂದಿದ್ರು. ಬರೀ ತಂತಿ ಮಾಡಿಬಿಟ್ಟು ಹೋಲ್ರಿ ದುಡ್ಡು ಹೋಗಿ ಈಗ ನಮ್ಗೆ ಎತ್ತರ ಆಗ್ಬೇಕು ಸರ್. ಅದು ಎತ್ತರ ಆಗ್ಬೇಕು. ಇಲ್ಲಿ ಗೋದಾವರಿ ಬಾರ್ ಅಂಗಡಿ ಸರ್. ಇಲ್ಲಿ ಏನು ಮಾಡ್ತಾರೆ ಅಲ್ಲಿ ಕಟ್ಟಿ ತೆಗಿ ಅಂತ ಹೇಳ್ರಿ ಮಹಾನಗರ ಪಾಲಿಕೆ ಕಟ್ಟಿ ತೆಗಿತೇವೆ ಅಂತಾರ ಹೇಳ್ತಾರೆ. ಆ ಕಟ್ಟಿ ಮೇಲೆ ದಾರು ಇಡ್ತಾರೆ ಬಾಟ್ಲಿಗಳು. ಇಟ್ಟು ಅಲ್ಲಿ ಕುಡಿದು ಇಲ್ಲಿ ಒಗದು ಹೋಗ್ತಾರೆ ಸರ್. ಅಲ್ಲಿ ಒಂದು ಕಟ್ಟಿದೆ ಸರ್ ಗಿಡದ ಬಗ್ಗೆ. ಅಲ್ಲಿ ದಾರು ಕೂಡ ಮಕ್ಕೋತಾರೆ ಸರ್. ಇಲ್ಲಿ ನೋಡ್ರಿ ಈಗ ಗಿಡಗಳು ಹಚ್ಚಾರ ಸರ್. ನೀವು ಗಿಡಗಳು ಹಚ್ತೀರಿ, ಅದನ್ನ ತಾಯಿ ಜನ್ಮ ಕೊಟ್ಟಿರ್ತಾವ. ಬರೀ ಭೂಮಿ ಮೇಲೆ ಒಗದಲ್ಲ, ಅದಕ್ಕೆ ಭಾಳ ಶ್ರಮ ಪಡ್ತಾವ ತಾಯಿ. ಆ ಮಗು ದೊಡ್ಡದಾಗ್ತದೆ ಅಂತ. ಹಂಗೇನೆ ಈ ಗಿಡಗಳು ನೋಡಿ ದನಗಳು ಎಲ್ಲ ಕರೆದ ನೋಡ್ತಾರೆ. ಅದು ಯಾವ ಗಿಡ ಇಲ್ಲಿ ಒಂದು ದೊಡ್ಡ ಬಾವುಚಿದು ಫಲಕ್ ಹಾಕೊಂಡಿದ್ದೀವಿ. 2 ಬಾಯಿ ಹಾಕ್ಯಾರ ನೋಡಿ ಸರ್. ಅದು ಏನು ಕಾಣಲ್ಲ, ಬೋರ್ಡೇ ಕಾಣಲ್ಲ. ಅಲ್ಲೊಂದು ಹಾಕ್ಯಾರ ನೋಡಿ ಸರ್. ಅದು ಅಲ್ಲಿರ್ತದೆ ಬಾಬು ಜಿಗ್ಜಾಮ್ ಸರ್. ಇವತ್ತಿನ ದಿವಸ 40 ವರ್ಷಗಳಾದ ನಮ್ಮ ಬಾಬು ಜಗಜೀವನ ಗತಿಸಿ ಸರ್. 40 ವರ್ಷದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನಮ್ಮ ರಾಷ್ಟ್ರದಲ್ಲಿ? ಸರ್, ಮಹಾನಾಯಕರಾದಂಥ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆ ಜಿಲ್ಲಾ ಆಡಳಿತ ಸರ್ಕಾರ ವತಿಯಿಂದ ಆಚರಿಸ್ತಾ ಇದ್ದಾರೆ. ಅದು ನಮಗೆ ಭಾಳ ಸಂತೋಷವಾದ ವಿಷಯ ಇದೆ. ಸರ್ಕಾರ ಮಹಾನಾಯಕರನ್ನು ಗುರುತಿಸಿ ಹಂತ ಹಂತವಾಗಿ ಅದನ್ನು ಬೆಳಕಿಗೆ ಮಹಾನಾಯಕರು ಹೆಂಗೆ ಬೆಳಕಿಗೆ ತಂದರು, ಸಮಾಜನ ಈ ದೇಶವನ್ನು ಹೆಂಗೆ ತಂದರು, ಅದೇ ಥರ ಆಳುವಂಥ ಸರ್ಕಾರ, ಜನಪ್ರತಿ ನಾಯಕರು, ಜಿಲ್ಲಾ ಆಡಳಿತ ಪದೇ ಪದೇ ಭಾಳಷ್ಟು ಸಲ ಜನಪ್ರತಿ ನಾಯಕರಿಗೂ ಹೇಳಿದೆವು, ಸಚಿವರಿಗೂ ಹೇಳಿದೆವು, ಶಾಸಕರಿಗೂ ಹೇಳಿದೆವು. ಮುಂದೆ ಜಿಲ್ಲಾಡಳಿತದ ಮೀಟಿಂಗಿನಲ್ಲಿ ಬಾಬೂಜಿ ಜಯಂತಿ ಬಂದಾಗ, ಅಂಬೇಡ್ಕರ್ ಜಯಂತಿ ಬಂದಾಗ ನಾವು ಪದೇ ಪದೇ ಹೇಳ್ತೇವೆ. ಮಹಾನಗರ ಪಾಲಿಕೆಯವರು ಗಮನ ಸೆಳೆಯೋದ್ರಲ್ಲಾಗ್ಯದ. ಕಮಿಷನರ್ಗೆ ಸಾಕಷ್ಟು ಸಲ ಗಮನಕ್ಕೆ ತಂದರು. ಆ ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ ಇರ್ತಾರೆ, ಅವರಿಗೆ ಹೇಳ್ರಿ ಸರ್ ಅಂತ ಮನವರಿಕೆ ಮಾಡಿ ಹೇಳ್ತಾ ಇದ್ದೇವೆ. ಗಿಡಗಳನ್ನು ದನಗಳು ತಿಂತಿದ್ದಾವೆ, ಅಲ್ಲಿ ಏನೇನೋ ಚಟುವಟಿಕೆಗಳು ನಡೀತವೆ ಮಹಾನಾಯಕನ ಮುಂದೆ. ಅದಕ್ಕೆ ದಯವಿಟ್ಟು ಇನ್ನಾದರೂ ಜಿಲ್ಲಾಡಳಿತ, ಜನಪ್ರತಿ ನಾಯಕರು, ಮಹಾನಗರ ಪಾಲಿಕೆ ಕಮಿಷನರು ಇನ್ನಾದರೂ ಎಚ್ಚೆತ್ತು ಅಲ್ಲಿ ಮಹಾನಾಯಕರ ರಾಷ್ಟ್ರ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನ ಸರ್ಕಲನ್ನು ಎತ್ತರವಾಗಿ ಮತ್ತು ಆ ಮೂರ್ತಿಯನ್ನು ದೊಡ್ಡ ಪ್ರಮಾಣದಾಗ ಬರೋ ಏಪ್ರಿಲ್ 5 12 ಫೂಟಿನ ಮೂರ್ತಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಈ ಮೂರ್ತಿ ಬಾಬು ಜಗಜೀವನ್ ಭವನದಲ್ಲಿ ಮೂರ್ತಿ ಕುಂದಿರಿಸಬೇಕು. ಇನ್ನು ಗಿಡಗಳು, ಗಾರ್ಡನ್ನು, ಕಾರಂಜಿ ಇನ್ನೂ ತನಕ ಮಾಡಿಲ್ಲ. ಎಲ್ಲ ಸರ್ಕಲ್ಗಳಿಗೆ ಆಗಿದ್ದಾವೆ, ಎಲ್ಲ ಸರ್ಕಲ್ಗಳು ಲೈಟ್ ಇದ್ದಾವೆ. ಆದರೆ ಇಲ್ಲಿ ಒಂದು ಕಣ್ಣಾಗ ಬೆಣ್ಣೆ, ಒಂದು ಕಣ್ಣಾಗ ಸುಣ್ಣ ಇಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಕಮಿಷನರು. ಇನ್ನಾದರೂ ಆ ಮಹಾನಾಯಕನ ಮೇಲೆ ಗೌರವ ಇದ್ದಿದ್ರೆ ಇನ್ನಾದರೂ ಶೀಘ್ರದಲ್ಲಿ ಅದು ಸರ್ಕಲ್ಗಳನ್ನು ಏನು ಮಾಡಬೇಕು ಅದನ್ನು ಮಾಡುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ದಯವಿಟ್ಟು ನಮಗೆ ಅಭಿಮಾನಿಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳುತ್ತಾ ನಿಮ್ಮ ಮಾತಿನ ಅರ್ಥ ಆಯಿತು. ಇಲ್ಲಿವರೆಗೆ ಜಿಲ್ಲಾಡಳಿತ ತಾರತಮ್ಯ ತೋರಿಸಿದ ಬಾಬಾ ಜಗಜೀವನ್ ಸಾಹೇಬರಿಗೆ ತೋರಿಸಿದ್ದಾರೆ ಸರ್, ತೋರಿಸಿದ್ದಾರೆ. ಇನ್ನಾದರೂ ಎಚ್ಚೆತ್ತು ಜಿಲ್ಲಾಡಳಿತ, ಜನಪ್ರತಿ ನಾಯಕರು ಇವತ್ತು ಇರ್ತಾರೆ ಹೋಗ್ತಾರೆ, ಆದರೆ ಜಿಲ್ಲಾಡಳಿತ ಮಾತ್ರ ಗಮನ ಸೆಳೆದರೆ
ಅದು ಸಾಧ್ಯ ಜಿಲ್ಲಾಡಳಿತದಿಂದ ಆಗುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತ ಹೇಳಿ ಸರ್ ನಿಮ್ಮ ಹೆಸರು? ನಾವು ಭೀಮರಾಜ್ ಜಿಗಜಿಣಗಿ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರು ಭೀಮರಾಜ್ ಜಿಗಜಿಣಗಿ. ಥ್ಯಾಂಕ್ ಯು ಸರ್. ಸರ್ ಒಂದು ಮಹಾನಾಯಕರಾದಂಥ ಬಾಬು ಜಗಜೀವನ್ ಸಾಹೇಬರು ಗತಿಸಿ 40 ವರ್ಷಗಳಾದವು ಸರ್. ಈ ಒಂದು ಬಾಬು ಜಗಜೀವನ್ ಸಾಹೇಬರ ವಂಶಸ್ಥರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇವತ್ತು ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಮಾಜಿ ಉಪ ಪ್ರಧಾನಿಗಳಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಇವತ್ತು 40ನೇ ಪುಣ್ಯ ಸ್ಮರಣೆಯನ್ನು ಆಚರಿಸುತ್ತಿದ್ದು ಹಾಗೂ ಎಲ್ಲ ಸಮುದಾಯದ ಸಮಾಜ ಬಾಂಧವರು ಆಚರಿಸುತ್ತಿದ್ದು ಇದೊಂದು ದುಃಖದ ವಿಷಯ. ಇವತ್ತಿಗೆ 40 ವರ್ಷಗಳಾದ ಇವತ್ತು ನಮ್ಮನ್ನ ಅಗಲಿ ಅದನ್ನ ಅತಿ ಶ್ರದ್ಧಾಪೂರ್ವಕವಾಗಿ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಇದು ವಿಜಯಪುರ ನಗರದ ಹೃದಯ ಭಾಗವಾಗಿರುವುದರಿಂದ ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರ ವೃತ್ತದ ಬಾಜುನೇ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೆಸರನ್ನ ನಮೂದಿಸಿದ್ದಾರೆ. ಅದನ್ನ ನಾವು ಜಿಲ್ಲಾಡಳಿತಕ್ಕಾಗಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಅದನ್ನ ಬಾಬು ಜಗಜೀವನ್ ರಾಮ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಗುರುತಿಸಿ ಮತ್ತು ಇಲ್ಲಿ ಸ್ಥಳ ಅವಕಾಶದ ಸ್ವಲ್ಪ ಅಭಾವ ಇದೆ. ಅದನ್ನ ಜಿಲ್ಲಾಡಳಿತ ಹಾಗೂ ಮತ್ತು ಜನಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಏನದ ಗಾರ್ಡನದ ವ್ಯವಸ್ಥೆ ಮಾಡಬೇಕು, ಜಾಗ ಅಗಲೀಕರಣ ಮಾಡಬೇಕು ಮತ್ತು ಮೇಲೆ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಬಾಜು ನಿಂತ್ಕೊಂಡು ಅವರಿಗೆ ಮಾಲಾರ್ಪಣೆ ಮಾಡಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದನ್ನ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಮಗ್ರ ಚಮ್ಮಾರ ಹಳೆಯ ಸಮಾಜ ವೇದಿಕೆಯಿಂದ ಈಗಾಗಲೇ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಜಿಲ್ಲಾಡಳಿತ ಹಾಗೂ ಮತ್ತು ಮಹಾನಗರ ಪಾಲಿಕೆಗೆ. ಅದನ್ನ ರಾಜ್ಯ ಸರ್ಕಾರ ಹಾಗೂ ಮತ್ತು ಜಿಲ್ಲಾಡಳಿತ ಆದಷ್ಟು ಶೀಘ್ರದಲ್ಲಿ ಈ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಒಂದು ಒಳ್ಳೆಯ ಗಾರ್ಡನ್ ನಿರ್ಮಾಣ ಹಾಗೂ ಅಲ್ಲಿ ಪುತ್ಥಳಿ ಬಾಜು ಅಗಲೀಕರಣ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಶ್ರೀನಿವಾಸ್ ಶಹಾಪುರ್. ಜನಪ್ರತಿ ನಾಯಕರು ಇವತ್ತು ಇರ್ತಾರ, ನಾಳೆ ಹೋಗ್ತಾರೆ ಸರ್. ಜಿಲ್ಲಾಡಳಿತ ಹೋಗೋದಿಲ್ಲ, ಅದೇ ಹೇಳ್ತೀವಿ ಸರ್. ಜಿಲ್ಲಾಡಳಿತ ಹೋರಾಟಗಾರರಿಗೆ ಸಾವಿಲ್ಲ, ಅವ್ರಿಗೆ ಸಾವಿದೆ. ಇಲೆಕ್ಷನ್ ಸತ್ತಂಗೆ ಸರ್ ಸ್ವಲ್ಪ ಕೈ ತೆಗಿತಾರೆ.